Gift sponsors Brownie Points and Spain. Location partner Akriti Interiors. What the hell? I'm reading here. ನಾನು ಹಿಂಗೆ ಮಾಡ್ತಾ ಇದ್ರೆ ನಾನೇ ಒಂದು ಮಾರ್ನಿಂಗ್ ಬ್ಯಾಂಡ್ ಶುರು ಮಾಡ್ಬೋದು. ತುಂಬಾ ಗುಡ್ ಗರ್ಲ್ ಆಗಿಬೇಡ ನೀನು. ಅದು ಆ ಥರ ಏನು ಗುಡ್ ಗರ್ಲ್ ಅಲ್ಲ, ಬಟ್ ನೋಡಿಲ್ಲ. ದಿಸ್ ಇಸ್ ನಾಟ್ ಫೇರ್, ದಿಸ್ ಇಸ್ ನಾಟ್ ಹ್ಯಾಪನಿಂಗ್, ನೋ ಐ ಆಮ್ ನಾಟ್ ಗುಡ್. ಯಾರು ಟಿಆರ್ಪಿನ? ನಾವು ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಇರ್ತೀವಿ, ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡೇ ಬಂದಿರ್ತೀವಿ. ಅದು ಕ್ಯಾಮ್ರಾ ಮುಂದೆ ಆಗಿರ್ಬೋದು, ಬಿಹೈಂಡ್ ದ ಕ್ಯಾಮ್ರಾ ಆಗಿರ್ಬೋದು, ಹೇಗೆ ಆಗಿರ್ಬೋದು. ಸೊ ಸಿಕ್ಕಾಪಟ್ಟೆ ರಾಸ್ಕಲ್ ನಾವೆಷ್ಟು ಅಂತ ಈಗ ತೋರಿಸ್ಬೇಕು. ಸೊ ದಿಸ್ ಇಸ್ ಕಾಲ್ಡ್ ಎಸ್ ದ ರಾಸ್ಕಲ್ ರೌಂಡ್. ನೀನು ಫಾಸ್ಟ್ ಆಗಿರ್ಬೇಕು ಇದರಲ್ಲಿ. ರಾಸ್ಕಲ್ ಅಂತ ತಕ್ಷಣ ಅನ್ಕೊಂಡೆ ಆನ್ಸರ್ ಮಾಡಂಗಿಲ್ಲ. ದಟ್ಸ್ ನಾಟ್ ಆಕ್ಚುಲಿ ನನ್ನ ಪ್ರಾಬ್ಲಮ್ ಅಲ್ಲ ಅದು. ಬಿಕಾಸ್ ಪಟ್ ಅಂತ ಪ್ರಶ್ನೆ ಕೇಳ್ತೀನಿ, ಪಟ್ ಅಂತ ಉತ್ತರ ಕೊಡ್ಬೇಕು. ಪಟ್ ಅನ್ನಂಗಿಲ್ಲ, ಆಕ್ಚುಲ್ ಉತ್ತರ ಕೊಡಬೇಕು. ನೀನು ಪಟ್ ಅಂತ ಉತ್ತರ ಕೊಡು ಅಂದಿಲ್ಲ, ಅದಕ್ಕೆ ಪಟ್ ಅಂತೀನಿ ಏನ್ಬೇಡ. ಓಕೆನಾ? ಡನ್. ಜಯಶ್ರೀ, ಈಗ ನಾವೆಷ್ಟು ನಾವು ಅಂತಾನೆ ತಗೊಳ್ಳೋಣ ಬಿಡಮ್ಮ. ನಾನು ಬೇರೆನಾ ನೀನು ಬೇರೆನಾ? ಕರೆಕ್ಟ್. ಓಕೆನಾ? ಬಟ್ ಈಗ ಸದ್ಯಕ್ಕೆ ನೀನು ಅಂತಾನೆ ಇಟ್ಕೊಳ್ಳೋಣ, ಯಾಕಂದ್ರೆ ಗೊತ್ತಮ್ಮ ಫುಲ್ ಟಾರ್ಗೆಟ್ ಮಾಡಿ ಇಟ್ಟಿದ್ದೀರಾ. ರಾಸ್ಕಲ್ ರೌಂಡ್. ನೀನು ಎಷ್ಟು ರಾಸ್ಕಲ್ ಅಂತ ನನಗೆ ಗೊತ್ತಾಗಬೇಕು. ಓಕೆ, ರಾಸ್ಕಲ್ ಅನ್ನೋದು ಡಿಕ್ಷನರಿ ವರ್ಡು. ಇಟ್ ಇಸ್ ಗುಡ್. ಓಕೆ. ಜಯಶ್ರೀಯ ಫೇವ್ರೆಟ್ ಬಾಡಿ ಪಾರ್ಟ್ ಯಾವುದು? ನನ್ನೆಲ್ಲ ಬೇರೆಯವ್ರಲ್ಲ. ಜಯಶ್ರೀಯಲ್ಲಿ ಓಕೆ. ಐ. ಕಣ್ಣು. ಕಣ್ಣು. ಓಕೆ. ಆ ಕಣ್ಣು ಉಪಯೋಗಿಸ್ಕೊಂಡು ಎಷ್ಟು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ಯಾ? ಲಾರ್ಡ್, ಐ ಥಿಂಕ್ ಸ್ವಲ್ಪ ಒಬ್ಬ ನಟನಿಗೆ ಅಥವಾ ಬೇಕಾಗಿರೋ ದಿ ಎಕ್ಸ್ಪ್ರೆಸಿವ್ ಪಾರ್ಟ್ ಇಸ್ ಕಣ್ಣು. ಓಕೆ. ಕ್ಯಾನ್ ವಿ ಸಿ ಫ್ಯೂ ಎಕ್ಸ್ಪ್ರೆಷನ್ಸ್? ಓಕೆ. ಮಾಡು ನೀನೇನು. ನೀ ಹೇಳು, ನಾನು ಮಾಡ್ತೀನಿ. ಓಕೆ. ಹಾಸ್ಯ, ಭೀಭತ್ಸ, ರೌದ್ರ, ಶೃಂಗಾರ. ಕಣ್ಣಲ್ಲಿ ನೀರು ಬಂತು. ಅಯ್ಯೋ, ಶೃಂಗಾರ ಅಂತ ತಕ್ಷಣ ಬಂದ್ಬಿಡ್ತು. ಓಕೆ, ಗುಡ್ 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 ಗುಡ್. ಓಕೆ. ನಮ್ಮ ಇಂಡಸ್ಟ್ರಿಯಲ್ಲಿ ಹೂ ಹ್ಯಾಸ್ ದ ಬೆಸ್ಟ್ ಲಿಪ್ಸ್? ಈಗ ಆಪೋಸಿಟ್ ಜೆಂಡರ್ ತಗೊಂಡ್ರೆ. ಮೈ ಹಸ್ಬೆಂಡ್. ಒಂದು ಕ್ಲಾಸ್ ಬರಬೇಕು. ಫ್ಯಾಮಿಲಿ. ಹಿ ಇಸ್ ಅ ಆಕ್ಟರ್. ಓಕೆ. ರಾಕೇಶ್ ಚಂದ್ರ. ಇಲ್ಲ, ಫ್ಯಾಮಿಲಿ, ಹಸ್ಬೆಂಡು ಅದೆಲ್ಲ ಬಿಟ್ಟು. ನಾನು ಅದನ್ನ ಬಿಟ್ಟೇ ಹೇಳಿದ್ದು. ಹಿ ಈಸ್ ಅ ಪಾರ್ಟ್ ಆಫ್ ಇಂಡಸ್ಟ್ರಿ. ಐ ನ್ಯೂ ಹಿಮ್ ಬಿಫೋರ್. ಅಂದ್ರೆ ಅವನು ಇವಾಗಿನ ಆಕ್ಟರ್ಗಳು ತಗೊಂಡ್ರೆ. ಸುದೀಪ್. ಓಕೆ. ನಾನೇನು ಅನ್ಕೊಳ್ಳೋದು, ಯಾಕಂದ್ರೆ ಫ್ರೆಂಡು, ಅದಕ್ಕೆ he is handsome. Yeah, he is handsome. Okay. Any close-up shot with ಸುದೀಪ್ ಆಗಿದೆಯಾ? ಅಂದ್ರೆ ಕೈಂಡ್ ಲೈಕ್ ಆ್ಯಕ್ಟಿಂಗ್ ಅಲ್ಲಿ. ಹಾಂ, ಚಿಂತಾಕ್ತಾ ನಾನೇ ಸಾಂಗ್ ಮಾಡಿರೋದು ಅದನ್ನ. ಐ ಆಮ್ ದ ಪೊಲೀಸ್. ಓ, ಪೊಲೀಸ್. ಯಾ. ಹಾಂ. ಸೊ ಸ್ಪರ್ಶ ಸಿನಿಮಾ, ಒಂದು ಸ್ಪರ್ಶ ಗೊತ್ತು. ಅವಾಗಿಂದ. ಯಾ. Good. What is that one thing you haven't done that you always wanted to do? ಯಾವಾಗಲೂ ಮಾಡಬೇಕು ಅಂತ ಅನಿಸಿರೋದು, ಬಟ್ ಮಾಡೋಕ್ಕಾಗಿಲ್ಲ. ಟ್ಯಾಟೂ ಹಾಕ್ಸ್ಕೊಳ್ಳೋದು. ಸೀರಿಯಸ್ಲಿ? ಯಾಕೆ? ಟ್ಯಾಟೂ ಇಷ್ಟ. ಹಾಂ. ಚಂದ್ರು ಬಿಡಲ್ಲ. ಟ್ಯಾಟೂ ಎಲ್ಲಿ ಹಾಕ್ಸ್ಕೋಬೇಕು ಅಂತ ಇಷ್ಟ ಅಲ್ಲ? ಅಲ್ಲಿ ಯಾಕೆ ಗೊತ್ತಿಲ್ಲ. ಐ ಜಸ್ಟ್ ವಾಂಟ್ ಟು. ಹಾಂ. ನಿನ್ನ ಮಗಳಿಗೆ ಹಾಕ್ಸಿದ್ಯಾ ಟ್ಯಾಟೂ? ಇಲ್ಲ. ಶಿ ಇಸ್ ವೆರಿ ಯಂಗ್. ಬಟ್ ಯಾವ ಥರ ಟ್ಯಾಟೂ ಇಷ್ಟ ನಿಮಗೆ? ಲೈಕ್ ಎನ್ ಅನಿಮಲ್ ಆರ್? ನೋ, a little one, a small one, maybe a butterfly or something that way. Cockroach? I don't like you. I love you, Jayashree. No cockroach. Only a butterfly. Okay, so cockroach tattoo ಬೇಡ, butterfly ಮಾತ್ರ ಬೇಕು. Yes. Sari, okay. What is that you find more attractive about the same gender? When they're very confident, I really like girls that way, no? So that you also are one. Yes. And I personally feel very proud of them. I don't know. ಏನೋ ಒಂದು ಹೆಮ್ಮೆ ಅನ್ಸುತ್ತೆ, ಹೆಣ್ಮಕ್ಳು ಹಂಗಿರ್ಬೇಕು. ಫೆಮಿನಿಸ್ಟ್. ಹಾಂ. ಇಟ್ ಇಸ್ ನಾಟ್ ಲೈಕ್ ಏನೋ ಹುಡುಗರಿಗೆ ಏನೋ ಲೋ ಬರೋ. ಇಟ್ ಇಸ್ ನಾಟ್ ದಟ್ ವಾಟ್ ಐ ಆಮ್ ಟಾಕಿಂಗ್. ಗೊತ್ತಾಯ್ತು. ನೋ, ದೇ ಆರ್ ಕಾನ್ಫಿಡೆಂಟ್ ಅಬೌಟ್ ದೆಮ್. ಹೌ ದೇ ಕ್ಯಾರಿ ದೆಮ್ಸೆಲ್ಸ್. Yes. Okay, great.
ದ ಕ್ವೆಶ್ಚನ್ ದಟ್ ಯು ಅವಾಯ್ಡ್ ಆನ್ಸರಿಂಗ್. ನೀವು ಸ್ಕ್ರೀನಲ್ಲಿ ಅಷ್ಟು ಉದ್ದ ಕಾಣಿಸ್ತೀರಾ, ಇಲ್ಲಿ ಯಾಕೆ ಎಷ್ಟಿದ್ದೀರಾ? ಹೌದು, ನೀನ್ ಸ್ಕ್ರೀನಲ್ಲಿ ಅಷ್ಟು ಉದ್ದ ಕಾಣಿಸ್ತೀಯಾ, ಇಲ್ಲಿ ಯಾಕೆ ಹಿಂಗೆ ಕಾಣಿಸ್ತೀಯಾ? ಚಿನ್ನ ನನಗೆ ಅಂತಾನೆ ಫೀಲ್ ಮಾಡಿದ್ದಾರೆ ಜಗತ್ನಲ್ಲಿ. ಅಂಡ್ ಐ 5'3" ಇಂಡಿಯನ್ ವುಮೆನ್ ಸ್ಟ್ಯಾಂಡರ್ಡ್ ಹೈಟ್. ಸೊ ಕರೆಕ್ಟ್ ಆಗಿದೆ ಅಂತ ಹೇಳು ಅವ್ರಿಗೆ. ಯಾರು ಕೇಳ್ತಾರೆ? ಎಷ್ಟು ಸಲ ಕೇಳಲಿ ಅದನ್ನ? ಯಾರು ಅದನ್ನ 5'3" ಇದೀನಿ ಅಂತ. ಹೌದಾ ಮೇಡಮ್ ಅನ್ಸಲ್ಲ ಅದನ್ನ ಬೇರೆ measure ಮಾಡಿ ಗುರು ಇಟ್ಟಿದ್ದೀನಿ ಗುರು ಬಿಡೋ ಗುರು ಅಂತ. ಓಕೆ ಓಕೆ. ಇಫ್ ಯು ಹ್ಯಾವ್ ಟು ಅಂಡರ್ಗೋ ಅ ಪ್ಲಾಸ್ಟಿಕ್ ಸರ್ಜರಿ, ವಿಚ್ ಪಾರ್ಟ್ ಆಫ್ ದ ಬಾಡಿ ವುಡ್ ಇಟ್ ಬಿ? ಜನರಲಿ ಹೈಪೋಥೆಟಿಕಲ್ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೋ. ಅಕಸ್ಮಾತು seriously, yeah, in case anything might happen. I don't really think I'll go. Amma, I'm so scared. Okay, if at all I don't know. I've got little punches, maybe that one. ಅದು ಓಕೆ. Yeah, ಸೊ ದಟ್ ಇಸ್ ದ ಒನ್ ಥಿಂಗ್. ಅದು ಬಿಟ್ಟರೆ ಎಕ್ಸಸೈಸ್ ಮಾಡೋಣ ಅಂತ ಹಿಂಗೆ ಎಕ್ಸಸೈಸ್ ಮಾಡಿದ್ರೆ ಏನೋ ಹೋಗುತ್ತೆ ಅಂತಾರಲ್ಲ. No, not necessarily, because I'm a mom. So yeah, ಸೊ ಬೇಡ you know it's ಸೊ ಆರಾಮಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಕೂತ್ಕೊಂಡ್ಬೇಡ. no, it's ಇನ್ ಕೇಸ್ ಅಲ್ಲ ಅಲ್ಲ. though what I'm telling is exercise ಮಾಡಿದ್ರೂ that paunch will be remaining because I'm a mom. Okay. So yeah, that's what ಹಾಗೆ, okay. it might, and I don't know, it might or exercise ಮಾಡಿದ್ರೆ ಗೊತ್ತಾಗುತ್ತೆ. ಎಕ್ಸಸೈಸ್ ಮಾಡಿದ್ರೆ ಹೋಗುತ್ತೆ. ಹೋಗುತ್ತೆ. ಫಾರ್ ಯುವರ್ ಇನ್ಫಾರ್ಮೇಶನ್, FYI. Okay. ಓಕೆ. ಡರ್ಟಿಯೆಸ್ಟ್ ಥಿಂಗ್ ದಟ್ ಯು ಎವರ್ ಡನ್? ಗಂದಿ ಬಾತ್, ಗಂದಿ ಬಾತ್. ಏನದು? ಗಂದಿ What level of gandiness you can take? Oh, come on, it's all yours. You can go for it. ನನಗೇನು ಓಕೆ. ಯಾವ ಗಂದಿ ಸರಿ, ರೀಫ್ರೇಸ್ ಮಾಡ್ತೀನಿ ಬಿಡಮ್ಮ. ನಿನ್ಗೆ ಎಷ್ಟೊಂದಿದೆ, ಹೇಳಕ್ ಕಷ್ಟ ಆಗ್ತಿದೆ ಅಂತ ಗೊತ್ತು. ಸೊ ನಾಟಿಯೆಸ್ಟ್ ಅಂತ ಹೇಳಿ. ನಾಟಿಯೆಸ್ಟ್ ಥಿಂಗ್ ದಟ್ ಯು ಎವರ್ ಡನ್. ಅಯ್ಯೋ, ನಿನಗೆ ನೀನೇ ನೆನ್ಸ್ಕೊಂಡು ಯೋಚನೆ ಮಾಡ್ಕೊಂಡು ಆಗ್ತಾ ಇದೆಯಾ ಅಂದ್ರೆ? ಇದು ಟಾಪ್ 10 ಅಲ್ಲಿ ನಾನು ಹೇಳತ್ತೆ. ಟಾಪ್ 10 ಅಲ್ಲಿ ನಾನು ಟಾಪ್ 1 ಹೇಳು. ಟಾಪ್ 1 ಐ ಆಮ್ ನಾಟ್ ನಾಟಿ. ಅಯ್ಯೋ, ಇದು ಯಾರಾದ್ರೂ ನಂಬಕ್ಕಾಗತ್ತಾ ಇದನ್ನ? ಜಯಶ್ರೀ ಇಸ್ ನಾಟ್ ನಾಟಿ ಅನ್ನೋದನ್ನ ಯಾರಾದ್ರೂ ನಂಬಕ್ಕಾಗತ್ತಾ? ಏನಕ್ಕೆ ಇದನ್ನೆಲ್ಲ ಇಷ್ಟಕ್ಕೆ ಬಿಡ್ತಿದ್ದೀನಿ ಹೇಳು? ಕಾಲ್ ಮೀ ಫಾರ್ ದ ಸೆಕೆಂಡ್ ಸೀಸನ್ ಡೂಡ್. ಐ ವಿಲ್ ಬಿ ಆಲ್ ಪ್ರಿಪೇರ್ಡ್. ಯಾ, ಕ್ವೆಶ್ಚನ್ಸ್ ನ ಅರ್ಧಕ್ಕೆ ಬಿಟ್ರೆ ನೀವು ನೆಕ್ಸ್ಟ್ ಸೀಸನ್ ನಾನು ಕರಿತೀರಾ ಅಂತ. ಸೊ ಯಾವುದು? ಓಕೆ, ಬೇಜಾನ್ ನಾಟಿ ಥಿಂಗು, ಬೇಜಾನ್ ಡರ್ಟಿ ಥಿಂಗ್ಸು. ಓಕೆ, ಹಾಗೆ. ಬಿಗ್ಗೆಸ್ಟ್ ವೀಕ್ನೆಸ್ ಅಕಾರ್ಡಿಂಗ್ ಟು ಯು, ಅಬೌಟ್ ಯು, ನಿನ್ನಲ್ಲಿರುವಂಥ. ಐ ಬಿಲೀವ್ ಪೀಪಲ್ ಅ ಲಾಟ್ ವೆರಿ ಸೂನ್. ಅಂಡ್ ಬೇಸಿಕಲಿ ತುಂಬ ಎಮೋಷನ್ ನನಗೆ. ಯಾರ ಇವಾಗ ಮೊನ್ನೆ ಆಯಿತು, ನನ್ನ ಒಬ್ಬ ಸೆಟ್ ಹುಡುಗ ಆಯ್ತಾ, ಅವನಿಗೆ ಮನೆ ಇಲ್ಲ ಮೇಡಮ್, ಬ್ರೇಕ್ ಬೇರೆ ಆಗೋಗಿದೆ, ಎಲ್ಲೂ ಇರೋಕ್ಕೆ ಜಾಗ. ಯೋಚನೆ ಮಾಡಬೇಡ ಗುರು, ಬಾ ಆಫೀಸ್ ಇದೆ ಅಲ್ಲಿರು, ಏನು ಯೋಚನೆ ಮಾಡಬೇಡ ಅಂದ್ಬಿಟ್ಟು ಒಂಚೂರು ದುಡ್ಡು ಕೊಟ್ಬಿಟ್ಟು ಅವ್ನ ಅತ್ತ ಪಾಪ ಏನೂ ಇಲ್ವಂತೆ. ನೆಕ್ಸ್ಟ್ ನೋಡಿದ್ರೆ ಆಫೀಸನ್ನ ಎಲ್ಲ ಗುಂಡಾತ್ರ ಮಾಡಿ ತುಂಬಾನೇ ಅವ್ನು ನಿನ್ನೆ ವೀಕ್ ಮಾಡ್ಬಿಟ್ಟು ಹೋಗಿದ್ದಾನೆ. ಟೋಟಲ್ ಲಾಸ್ ಅಲ್ಲಿ. ಲ್ಯಾಪ್ಟಾಪ್ಸ್ ಎಲ್ಲ ಕದ್ಕೊಂಡು ಹೋಗಿ. ಅಯ್ಯೋ ರಾಮ. ಐ ಬಿಲೀವ್ ಪೀಪಲ್, ದಟ್ಸ್ ಒನ್ ಬಿಗ್ಗೆಸ್ಟ್ ವೀಕ್ನೆಸ್. ಓಕೆ. ಇಫ್ ಯು ವಾಂಟ್ ಟು ಬ್ಲಾಕ್ ಎನಿ ನಂಬರ್, whose number would it be apart from this 91140? ಈ ಮಾರ್ಕೆಟಿಂಗ್ ಕಾಲು, ಅಡ್ವರ್ಟೈಸ್ಮೆಂಟ್ ಕಾಲು, ಲೋನ್ ಕಾಲು, ಅದು ಇದು ಬಿಟ್ಟು 4-5 ಜನ ಇದ್ದಾರೆ who still proposing me. Okay. ಯಾರಪ್ಪ ಅದು? their numbers, I don't know. ಒಬ್ಬನಿಗೆ ಗುರು, ಟ್ರಸ್ಟ್ ಮೀ, ದಿಸ್ ಇಸ್ ಲೈಕ್ ದಿ ಹಿಲೇರಿಯಸ್ ಒನ್. ಯಾರೋ ಶಾಸ್ತ್ರದವ್ರು ಹೇಳಿದಾರಂತೆ, ನನ್ನನ್ನು ಮದುವೆ ಆದ್ರೆ ಅವ್ನು ಕಳ್ಕೊಂಡಿರೋ ಪ್ರಾಪರ್ಟಿ ಎಲ್ಲ ಸಿಗತ್ತೆ ಅಂತ. ಗುರು, ಮನೆ ಮಠ ಮಾರ್ಕೊಂಡ್ಬಿಡ್ತೀನಿ. So this is one of the funniest thing I've ever heard. Okay. Yeah, he wants to get married to me because Okay. he is going to get back all his property. This is one which is being blocked. Okay. Yeah, all the food numbers. Any regrets in life? As a mother, because I'm not able to give as much time I have to give it to her ಅನ್ನೋ ಆ ಟೈಮ್ ನಾನು ಕೊಡೋಕ್ಕಾಗ್ತಾ ಇಲ್ಲ. ಓಕೆ. ಇನ್ನೊಂದು ರಿಗ್ರೆಟ್ಟು, ನನಗೆ ತುಂಬ ಆ್ಯಕ್ಚುಲಿ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಹೌಸ್ ವೈಫ್ ಆಗಬೇಕು ಅಂತ, ಹೋಮ್ ಮೇಕರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನಂಗೆ. ಐ ಸ್ಟಿಲ್ ವಿಶ್ ಸಮ್ ಟೈಮ್, ಆ್ಯಸ್ ಎವ್ರಿಬಡಿ ನೋಸ್, ಫ್ಯಾಮಿಲಿ ಇದಿರುತ್ತೆ. ಸೊ ಆ ಪ್ರೆಷರಿಂದ ಕೆಲಸಗಳು ಇದು ಎಲ್ಲ ಮಾಡಬೇಕಾಗತ್ತೆ, ಅದೆಲ್ಲ ಇಟ್ ಇಸ್ ಅ ಪಾರ್ಟ್. ನನ್ನನ್ನು ಮನೇಲಿ ಬಿಟ್ಬಿಟ್ರೆ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಎಲ್ಲ ಡೆಕೋರೇಟ್ ಮಾಡ್ಕೊಂಡು. ಐ ಮೀನ್ ದಟ್ ಆಪ್ಷನ್ ಇಸ್ ಸ್ಟಿಲ್ ಓಪನ್ ಎನಿವೇಸ್ ಅಲ್ವಾ? ದಟ್ಸ್ ವಾಟ್ ಐ ಸೆಡ್. ಇಟ್ ವಿಲ್ ಟೇಕ್ ಟೈಮ್. ಅದೇ, ಅದು ಸೆಟಲ್ ಆದಮೇಲೆ ಓಕೆ, ದೆನ್ ನಾವು ನೋ ಮೋರ್. ಅಷ್ಟೊತ್ತಿಗೆ ಸುಸ್ತಾಗಿರುತ್ತೆ.
ಓಕೆ ಎನಿವೇಸ್ ಜಯಶ್ರೀ ರಾಸ್ಕಲ್ ರೌಂಡಲ್ಲಿ ಓಕೆ ತಕ್ಕ ಮಟ್ಟಿಗೆ ಸ್ವಲ್ಪ ರಾಸ್ಕಲ್ ಆಗಿದೆ, ಇಲ್ಲಿ ರಾಸ್ಕಲ್ ಆದ್ರೇನೆ ಗಿಫ್ಟ್ ಹ್ಯಾಂಪರ್ ಸಿಗೋದು. ಬಟ್ ಎನಿವೇ ಸಿನ್ಸ್ ಯೋಚನೆ ಮಾಡ್ತಾ ಇದ್ದೀನಿ ನಿನಗೆ ಗಿಫ್ಟ್ ವೌಚರು ಗಿಫ್ಟ್ ಹ್ಯಾಂಪರು ಕೊಡ್ಲೋ ಬೇಡವೋ ಅಂತ. ನೀನು ಅಷ್ಟು ರಾಸ್ಕಲ್ ಆಗಿಲ್ಲ, ಬಟ್ ಸಿನ್ಸ್ ದೆನ್ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪಾರ್ಶಾಲಿಟಿ ಮಾಡಿ ನಿನಗೆ ನಾನು ಬ್ರೌನಿ ಪಾಯಿಂಟ್ಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಥ್ಯಾಂಕ್ ಯು. ಆಮೇಲೆ ಸ್ಪೇನ್ ಕಡೆಯಿಂದ ಒಂದು ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮತ್ತು ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿ, ಇಷ್ಟೊತ್ತು ಹರಟೆ ಹೊಡ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ ಜಯಶ್ರೀ ಒಬ್ಬ ನಟಿಯಾಗಿ, ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ ಬರೀ ಸ್ಕ್ರೀನ್ ಮೇಲೆ ಅಲ್ಲದೆ ಸ್ಕ್ರೀನ್ ಮೇಲೆ ಏನು ಬರುತ್ತೆ, ಏನು ಕಾಂಟೆಂಟ್ ಇರುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಸಮಾಜದ ಬಗ್ಗೆ ಸಾಮಾಜಿಕ ಕಳಕಳಿ ಇರುವಂತಹ ಕಾಂಟೆಂಟನ್ನು ತರೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಿನ್ನ ಪ್ರಕಾರ ಈ ಸಮಾಜಕ್ಕೆ ಏನು ಹೇಳೋದಕ್ಕೆ ಬಯಸ್ತೀಯಾ ಜಯಶ್ರೀಯಾಗಿ ಒಂದು ಮೆಸೇಜ್? ಓಕೆ, ನಾನು ಸಮಾಜಕ್ಕೆ ಮೆಸೇಜ್ ಕೊಡುವಷ್ಟು ಇನ್ನೂ ಬೆಳೆದಿಲ್ಲ. ಬಟ್ ಈಗಿನ ಜನ್ರೇಷನ್ ನಮ್ಮ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಬೇಕು. ಕಾರಣ ಬಂದೇ ಒಂದು ಫೇಮ್ಗೋಸ್ಕರ, ಇನ್ನೊಂದು ದುಡ್ಡುಗೋಸ್ಕರ. ಇವ್ರು ಬರ್ತಿರೋರ್ಗೋಸ್ಕರ ಒಂದು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪ್ರೊಡ್ಯೂಸರ್, ವಾಟ್ ಹ್ಯಾವ್ ಫೇಸ್ಡ್. ಸೊ ಈಗಿನ ಜನ್ರೇಷನ್ನವರು ಬರ್ತಿರೋದು ಇಂಡಸ್ಟ್ರಿಗೆ ಬರೀ ದುಡ್ಡು ಮಾಡಬೇಕು ಅಂತ, ಒಂದು ಹೆಸರು ಮಾಡಬೇಕು ಅಂತ. ಹೆಸರಿನ ಪಾರ್ಟು ಇನ್ನೂ ತುಂಬ ದೂರ ಇರುತ್ತೆ. ಬರೀ ದುಡ್ಡು ಕಂಡ ತಕ್ಷಣ ಅಥವಾ ಒಂದು ಸಲ ಫ್ರೇಮಲ್ಲಿ ಕಾಣಿದ ತಕ್ಷಣ ದೇ ಥಿಂಕ್ ದೇ ಹ್ಯಾವ್ ಅಚೀವ್ಡ್ ಇಟ್. ಓಕೆ, ಸೊ ಅವ್ರಿಗೊಂದು ರಿಕ್ವೆಸ್ಟು, ದಯವಿಟ್ಟು ಬರಬೇಡಿ. ಬರದಿದ್ದರೆ ಒಂದು ಪ್ಯಾಷನ್ ಇಟ್ಕೊಂಬನ್ನಿ. ನಮ್ಗೆ ಈಗಲೂ ಕೂಡ ಒಂದು ಅಭಿನಯಿಸಬೇಕು ಅಂದರೆ ಆ ಹೆದರಿಕೆ ಇದೆ, ಆ ಪ್ಯಾಷನ್ ಇದೆ. ಒಬ್ಬರು ನಿರ್ದೇಶಕರಾಗಲಿ, ಒಬ್ಬರು ನಿರ್ಮಾಪಕರಾಗಲಿ ನಾವು ಕೊಡೋ ರೆಸ್ಪೆಕ್ಟ್ ಬೇರೆ ಇದೆ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಫೀಲ್ಡಿಗೆ ಬನ್ನಿ. ಸೊ ಮುಂದೆ ನಾವು ನೋಡಬೇಕಾದ್ರೆ ಎಂಥ ಒಳ್ಳೆ ನಟರು ಬಂದರು ಅಂತ ಹೆಮ್ಮೆ ಪಡಬೇಕು. ಯಾಕಾದರೂ ಇವ್ರುಗಳು ಬಂದರು ಅನ್ನಿಸ್ಬೇಡಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ಯಾ. ಐ ಥಿಂಕ್ ಪ್ರತಿಯೊಬ್ಬರು ಇದನ್ನು ಈಗ ಪಾದಾರ್ಪಣೆ ಮಾಡ್ತಾ ಇರೋಂತಹ ಕಲಾವಿದರು ನೋಡಬೇಕು, ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ವೆಲ್ ಎನಿವೇಸ್ ಜಯಶ್ರೀ ತುಂಬಾ ಖುಷಿ ಆಯಿತು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನನ್ನ ಶೋಗೆ ಬಂದಿದ್ದಕ್ಕೆ. ಆಲ್ ದ ವೆರಿ ಬೆಸ್ಟ್. ಇನ್ನೂ ದೊಡ್ಡ ಮಟ್ಟದಲ್ಲಿ ಡೈರೆಕ್ಟರ್ ಆಗು, ಒಳ್ಳೆ ಒಳ್ಳೆ ಕಥೆಗಳನ್ನು ಆಧರಿಸಿ ಚಿತ್ರನ ಮಾಡು, ಚಲನಚಿತ್ರನ ಮಾಡು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಹಾಯ್ ಕಾರ್ಯಕ್ರಮ ಅದ್ಭುತವಾಗಿ ಬರಲಿ. ಸೊ ವೆರಿ ವೆಲ್ ಪ್ಲ್ಯಾನ್ಡ್, ವೆರಿ ನೈಸ್. ಚೆನ್ನಾಗಿ ಕಾಲು ಹಿಡಿದ್ರಿ. ಥ್ಯಾಂಕ್ ಯು. ತುಂಬ ಕಾರ್ನರ್ಡ್ ಮಾಡಿ ಮಾನ ಮರ್ಯಾದೆ ತೆಗೆದಕ್ಕೆ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ಯಾರು ಮಾನ ಮರ್ಯಾದೆ ತೆಗೆದಿರಲಿಲ್ಲ ಇಷ್ಟೊಂದು ಮುದ್ದಾಗಿ ನಂದು. ನಾವು ಮಾಡುವುದೆಲ್ಲ ತಮಾಷೆಗಾಗಿ. ಬಟ್ ಇಟ್ ವಾಸ್ ಫನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. Thank you for watching Bangalore Talkies. Kindly do visit our Facebook page, also known as Bangalore Talkies.